ಅಭಿನವ ಭಾರತದ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು. ಇಂದ್ರಪ್ರಸ್ಥದಲ್ಲಿ ದುರ್ಯೋಧನನಿಗೆ ಅವಮಾನ ಆಗಿಬಿಡ್ತದೆ. ಹುಟ್ಟಿನಿಂದಲೇ ದಾಯಾದಿ, ದ್ವೇಷ, ಸಂಶಯಗ್ರಸ್ತ ದುರ್ಯೋಧನ. ಯಾರು ಎಷ್ಟೇ ಹೇಳಿದ್ರು ಕೂಡ ಪಾಂಡವರ ಅಂದವರು ಅಲ್ವೋ ಅಂತ ಹೇಳಿದ್ರೆ ಅವನು ಕೇಳಲ್ಲ. ವಿದುರ ಕೂಡ ದುರ್ಯೋಧನ ಧರ್ಮರಾಜ ಜೂಜುಕೋರನಲ್ಲ. ಈಗಿನ ಕಾಲದಲ್ಲಿ ರಾಜರಿಗೆ ಜೂಜು ಒಂದು ಪ್ರತಿಷ್ಠೆ ಎಂದೇ ಅವನು ಪಗಡೆ ಜೂಜಿನಲ್ಲಿ ಅವನು ಪರಿಣಿತನ ಅಲ್ಲದೇ ಇದ್ದರೂ ಕೂಡ ಬಂದು ಕೂತ್ಕೋತಾ ಇದ್ದ. ಬರಲ್ಲ ಅಂದರೆ ಅದು ನನ್ನ ಸ್ವಾಭಿಮಾನಕ್ಕೆ, ನನ್ನ ರಾಜನಾಗಿ ನನ್ನ ಪ್ರತಿಷ್ಠೆಗೆ ಧಕ್ಕೆ ಬರುತ್ತೆ ಅಂತ. ಆದರೆ ಜೂಜಿನ ಮತ್ತಿನಲ್ಲಿ ತನ್ನದೆಲ್ಲವನ್ನೂ ಕಳೆದುಕೊಂಡಿದ್ದಾನೆ. ಆದರೆ ದ್ರೌಪದಿಯನ್ನು ಪಣಕ್ಕಿಡುವಾಗ ಭಾಳ ಎಚ್ಚರಿಸಿ ಹೇಳ್ತಾನೆ. ಅವನ ಮನಸ್ಸಿನಲ್ಲಿ ದ್ರೌಪದಿಯನ್ನು ಪಣಕ್ಕಿಟ್ಟರೆ ನಾನು ಖಂಡಿತ ಗೆಲ್ತೀನಿ. ಅವಳು ಧರ್ಮದೇವತೆ, ಅಗ್ನಿಜೆ. ಅವಳ ಜೊತೆಗೆ ನಾವು ಸಂತ ಸಂಸಾರಿಗಳಾಗಿದ್ದೇವೆ ಒಂದೊಂದು ವರ್ಷ. ನಮಗೆಲ್ಲ ಬೇರೆ ಹೆಂಡತಿಯರಿದ್ದಾರೆ ಪಾಂಡವರಿಗೆ. ಅವ್ರ ಹೆಸರೆಲ್ಲ ವ್ಯಾಸ ಭಾರತದಲ್ಲಿದೆ. ಇದೆಲ್ಲ ಯಾವುದೂ ಬರೋದೇ ಇಲ್ಲ ಭೈರಪ್ಪನವರ ಪರ್ವದಲ್ಲಿ. ಹಾಗಾಗಿ ನಾವು ಒಂದೊಂದು ವರ್ಷ ಒಂದು ರೀತಿ ವಾನಪ್ರಸ್ಥಾಶ್ರಮದಲ್ಲಿದ್ದಂಗೆ. ಅಗ್ನಿಜಯವಳು, ಅವಳಿಂದ ಒಂದು ಸಂತಾನ ಇರಲಿ ಅಂತ ನಾವು ಮಾಡ್ಕೊಂಡೋದ್ರು ಅಷ್ಟೇ. ಉಪಪಾಂಡವರಾಗ್ತಾರೆ ಅವರು. ನೀನು ದ್ರೌಪದಿಗೆ 5 ಗಂಡಂದಿರೆಂದೇ ಅವಳ ಶೀಲ ಪಾವಿತ್ರತೆ ಶಂಕಿಸಿದಿರಿ. ಧರ್ಮರಾಜನಿಗೆ ನಿನ್ನ ಧರ್ಮದೇವತೆ ಅವಳನ್ನು ಪಣಕ್ಕೊಡ್ಡು ಎಂದೇ ಅವನ ಸ್ವಾಭಿಮಾನ ಕೆಣಕಿದಿರಿ. ಧರ್ಮರಾಜನು ದ್ರೌಪದಿಯ ಶೀಲ ಪಾವಿತ್ರತೆಯ ಮೇಲೆ ಭರವಸೆ ಇಟ್ಟು ಯಜ್ಞಸೇನೆ ಅಂತ ಕರೀತಾ ಇದ್ದಾನೆ. ಅವನ ಸ್ವಾಭಿಮಾನವನ್ನು, ಧರ್ಮರಾಜನ ಸ್ವಾಭಿಮಾನ ಕೆಣಕಿ ಧೃಪರಾಜ ಯಜ್ಞ ಮಾಡಿದ್ರೆ ಅದು ಖುಷಿ ಇಲ್ಲ, ಅದು ಫಲ ಕೊಟ್ಟೇ ಕೊಡುತ್ತೆ ಅಂತ ಆ ಕಾಲದಲ್ಲಿ, ದ್ವಾಪರ ಕಾಲದಲ್ಲಿ ಸುಪ್ರಸಿದ್ಧಿ. ನೀನು ಧರ್ಮಸೆ ದ್ರೌಪದಿ ಅಂತ ಕರೀತಾ ಇಲ್ಲ, ಯಜ್ಞಸೇನೆ ಅಂತ ಕರೀತಾ ಇದೆಯಾ ಅಂತ ಮನಸ್ಸೆಲ್ಲ ಅಂದ್ಕೊಂಡು ಅವಳನ್ನು ಪಣಕ್ಕಿಟ್ರೆ ಗೆದ್ದೇ ಗೆಲ್ತೀನಿ ಅಂತ ತುಂಬ ಆತ್ಮವಿಶ್ವಾಸದಿಂದ ಪಣಕ್ಕಿಡ್ತಾನೆ. ಆದರೆ ಆ ಸಭಾಭವನಕ್ಕಷ್ಟೇ ಸೀಮಿತ ಆಗಿಬಿಡ್ತದೆ ಎಂಬುದು ವಿಧಿ ಸಂಕಲ್ಪ. ಇಡೀ ಜಗತ್ತಿಗೆ ಗೊತ್ತಾಗಬೇಕು ಅಂದರೆ ದ್ರೌಪದಿಯ ಮಾನಭಂಗ ಪ್ರಕರಣಕ್ಕೆ ಅವನು ಕೈ ಹಾಕಬೇಕು ಎಂಬುದು ವಿಧಿ ಸಂಕಲ್ಪ ಆಗಿತ್ತು, ದೈವ ಇಚ್ಛೆಯೂ ಆಗಿತ್ತು ಅಂತ ನಾವು ಯೋಚಿಸಬೇಕಾಗುತ್ತೆ ಅಲ್ವೇ? ಇಲ್ಲದೆ ಹೋದರೆ ಆ ಸಭಾಭವನಕ್ಕಷ್ಟೇ ಆಗಿಬಿಡುತ್ತೆ. ಹಾಗಾಗಿ ದ್ರೌಪದಿಯ ಮಾನಭಂಗ ಪ್ರಕರಣದಲ್ಲಿ ದುಶ್ಯಾಸನ ಕೈ ಸುಟ್ಕೊಂಡು ಹೋಗ್ತಾನೆ, ಪವಾಡ ಆಗ್ತದೆ. ಅರೆ, ಕೈ ಸುಟ್ಕೊಂಡು ಹೋಗ್ಬಿಡ್ತಾನಲ್ಲ, ತೀರೆ ಅಕ್ಷಯ ಆಗಲಿಲ್ಲಲ್ಲ, ಶಿವರಾಮ್ ಬದಲಾವಣೆ ಮಾಡಿಬಿಟ್ರಲ್ಲ. ನನಗೂ ಗೊತ್ತಿಲ್ಲರಿ, ಮಾಡಿಬಿಟ್ಟೆ. ಆಮೇಲೆ ನೋಡ್ತೀನಿ ಮುಂದೆ. ನಳನ ಕತೆ ಬರುತ್ತೆ, ನಳ ದಮಯಂತಿ ಕತೆ. ನಳ ಮತ್ತು ಪುಷ್ಕರ ಅವರಿಬ್ಬರು ಸೋದರರು. ನಳ ಪುಷ್ಕರನಿಗೆ ಸೋತ್ಬಿಡ್ತಾನೆ.
ಜೂಜಾಟದಲ್ಲಿ. ಅವನು ಕಾಡಿಗೆ ಬರ್ತಾನೆ, ರಾಜ್ಯಕೋಶ ಎಲ್ಲ ಕಳ್ಕೊಂಡು ನಳ. ದ್ರೌಪದಿಯನ್ನು ಬಿಟ್ಟು ಹೋಗ್ತಾನೆ. ನೀನು ಹೋಗು, ನಿನ್ನ ತವ್ರ ಮನೆಗೆ ಹೋಗು ಅಂತ ಎಷ್ಟು ಹೇಳಿದ್ರು ಕೇಳಲ್ಲ. ಕಾಡಲ್ಲಿ ಬಿಟ್ಟು ಹೋಗ್ಬಿಡ್ತಾನೆ. ಹಿಂಗಾದರೂ ಹೋಗ್ತಾಳೆ. ತವ್ರ ಮನೆಗೆ ಹೋಗಿ ಸೇರ್ಕೊಂತಾಳೆ. ಅವನು ರಾಜ, ದಮಯಂತಿ ತಂದೆ ಕೂಡ ಅಂತ ಬಿಟ್ಟು ಹೋಗ್ಬಿಡ್ತಾನೆ. ಅವಳನ್ನು ಒಂದು ಹಾವು ಬಂದು ನುಂಗ್ಲಿಕ್ಕೆ ಶುರು ಮಾಡಿಬಿಡ್ತಾನೆ ಮಲಗಿದ್ದಾಗ. ಆಗ ಒಬ್ಬ ಬೇಡ ಬಂದು ಅವಳನ್ನು, ಆ ಹಾವನ್ನು, ಹೆಬ್ಬಾವನ್ನು ಸೀಳಿ ಅವಳನ್ನು ರಕ್ಷಣೆ ಮಾಡ್ತಾನೆ. ಅವಳು ಹತ್ತಿರದಲ್ಲೇ ಇದ್ದಂಥ ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಿ ಬರ್ತಾಳೆ. ಹಾವಿನ ಹೊಟ್ಟೆಯಲ್ಲಿ ಹೋಗ್ಬಿಟ್ಟಿದ್ದೆಲ್ಲ ಅಂತ. ಗಂಗಾ ನದಿಯಿಂದ ಸ್ನಾನ ಮಾಡಿ ಅವಳು ಬರ್ತಾ ಇರಬೇಕಾದ್ರೆ ಅವಳ ಅಂಗಸೌಷ್ಠವ, ದೇಹದ, ಅವಳ ನಡೆ, ಅವಳ ಹೆಜ್ಜೆ ಇಡೋದು, ಅವಳು ನಿತಿಂಬವನ್ನು ಎಡಬಲ ಕುಣಿಸುತ್ತಾ ಬರ್ತಾ ಇರೋದನ್ನು, ಅವಳ ಸೌಂದರ್ಯವನ್ನು ನೋಡಿ ಬೇಡ ಕಾಮೋದ್ರಿಕ್ತನಾಗಿ ಅವಳನ್ನು ಬಲಾತ್ಕರಿಸಲು ಹೋದಾಗ, ನಾನು ಕಾಯ ವಾಚ ಮನಸ ಹಗಲಿರುಳು ನಳನನ್ನಲ್ಲದೆ ಬೇರೆ ಯಾರನ್ನೂ ಕೂಡ, ಯಾವ ಪುರುಷನನ್ನೂ ಕೂಡ ಕನಸು ಮನಸ್ಸಿನಲ್ಲೂ ಎಂದಿಗೂ ಕೂಡ ನಾನು ಇಚ್ಛೆ ಮಾಡದೇ ಇದ್ದರೆ ಇವನು ಸುಟ್ಟು ಹೋಗಲಿ, ಈ ಬೇಡ ಅಂತ ಹೇಳಬಿಡ್ತಾಳೆ. ಥಟ್ ಅಂತ ಅವಳ ಬಲಾತ್ಕಾರ ಮಾಡೋಕ್ಕೆ ಬಂದನು, ಸುಟ್ಟು ಭಸ್ಮ ಆಗಿಬಿಡ್ತಾನೆ. ಈ ಸಂದರ್ಭನ ನೆನಪಾಗಿ ನಾನು ಮಾಡಿರೋದು ಕರೆಕ್ಟು, ಸೀರೆ ಅಕ್ಷಯ ಆಗಲ್ಲ, ಕೈ ಸುಟ್ಕೊಂಡು ಒಳಗಡೆ ಓಡೋಗ್ಬಿಡ್ತಾನೆ. ಇಂಥದ್ದೊಂದು ಸಂದರ್ಭ ಇದೆ ಮುಂದೆ ನಳದಮಯಂತಿ ಕಥೆಯಲ್ಲಿ ಅಂತ ನನಗೆ ಮರ್ತೇ ಬಿಟ್ಟಿದ್ದೆ. ಆಮೇಲೆ ಬಂದು ನೋಡಿದಾಗ ಎಲ್ಲ ದೈವೇಚ್ಛೆ, ಯಾರಿಂದ ಏನು ಆಗಬೇಕೋ ಅದು ಆಗೇ ತೀರು. ಹೀಗಾಗಿ ನಾನು ಹೇಳ್ತಾ ಇರೋದೆಲ್ಲ ಸತ್ಯ, ಸತ್ಯ ನಿಷ್ಠೂರವಾಗಿ ಹೇಳ್ತಾ ಇದ್ದೀನಿ. ಸತ್ಯ ಯಾವಾಗಲೂ ಭಾಳ ಕಠೋರವಾಗಿರ್ತದೆ, ಅದನ್ನು ಅರಗಿಸ್ಕೊಳ್ಳೋದು ಬಹಳ ಕಷ್ಟ. ಸುಳ್ಳು ಯಾವಾಗಲೂ ಭಾಳ ಸಿಹಿಯಾಗಿರುತ್ತದೆ. ಅದನ್ನು ಇವತ್ತು ನೋಡ್ತಾ ಇದ್ದೀವಿ. ದುರ್ಯೋಧನ, ನಾವು ಇಷ್ಟೆಲ್ಲ ಹೇಳಿದ್ರು ಕೂಡ ನಿನ್ನ ಹಠವೇ ಗೆಲ್ಲಬೇಕೇನು ಎಂದ ಧೃತರಾಷ್ಟ್ರನು. ಅವರ ಹಾಗೆ ನಾವು ಒಂದು ದೊಡ್ಡ ಬಂಗಲೆ ಹೀಗೆ ಹೇಳೋದೊಂದು ಒಂದು ಭವನವನ್ನು ಕಟ್ಟೋಣ ಅಂಥೇಳಿ 100 ಕಂಬಗಳು 3 ಗೋಪುರಗಳಿರುವ ಮಹಾ ಭವನವನ್ನು ವಿದುರನ ಮೇಲ್ವಿಚಾರಣೆಯಲ್ಲಿ ಸಿದ್ಧವಾಗುತ್ತೆ. ಈಗ ಅದರ ಉದ್ಘಾಟನೆ ಭಾನುಮತಿ ಗಾಂಧಾರಿಯೊಂದಿಗೆ ಧೃತರಾಷ್ಟ್ರ. ಹಾಗಾಗಿ ನೀವು ಹೋಗಿ ಇಂದ್ರಪ್ರಸ್ಥಕ್ಕೆ ಹೋಗಿ ಧರ್ಮರಾಜನಿಗೆ ಈಗ ಜೂಜ್ ಆಡಲೇಬೇಕು ಅಂತ ಹೇಳ್ತಾನೆ. ಮತ್ತೆ ದುರ್ಯೋಧನ, ಬೇಡವೋ, ಒಂದು ಶುಭ ಸಮಾರಂಭ, ಅರಮನೆಯ ಪ್ರವೇಶ, ಸಭಾಭವನದ ಪ್ರವೇಶದಲ್ಲಿ ಜೂಜನ್ನೇ ಯಾಕೆ ವೈಭವೀಕರಣ ಮಾಡ್ತೀಯ, ಬೇಡ ಅಂತ ಶಕುನಿಗೂ ಕೂಡ ಧೃತರಾಷ್ಟ್ರ ಹೇಗೆ ಹೇಳ್ತಾನೆ. ಧೃತರಾಷ್ಟ್ರನನ್ನು ಆದಿಯಿಂದಲೂ ಕೂಡ ಅವನನ್ನು ದುರ್ಯೋಧನನಿಗೆ ಸಪೋರ್ಟ್ ಮಾಡ್ತಾ ಇದ್ದ.
ಅವನಿಗೆ ಕುಮ್ಮಕ್ಕೆ ಕೊಡ್ತಾ ಇದ್ದ ಅನ್ನೋ ರೀತಿ ಚಿತ್ರಣೆ ಮಾಡ್ತಾರೆ. ತಂದೆ ರೀ, ಒಬ್ಬ ತಂದೆಯಾಗಿ ಹೇಗಿದ್ದ ಧೃತರಾಷ್ಟ್ರ? ಚಿತ್ತ ಬುದ್ಧಿ ಇದ್ದಾಗ ಚಿಂತನಶೀಲ ಆಗ್ತಾ ಇದ್ದ, ಪಿತ್ತ ಬುದ್ಧಿ ಇದ್ದಾಗ ಪುತ್ರ ವ್ಯಾಮೋಹ. ಇಂಥ ವೆಕಾಬುಲರಿ ನನಗೆ ಬಂದಾಗ ಬರೆಯುವಾಗ ಬಹಳ ಸಂತೋಷ ಆಗ್ತಾಯಿತ್ತು. ಎಲ್ಲ ಅವನಿಚ್ಛೆ ಅಂತ. ನನ್ನ ಸಾಧನೆ ಎಷ್ಟೋ ಇರ್ಬೋದು ಸಾಹಿತಿಯಾಗಿ, ರಾಜ್ಯ ಮಟ್ಟದ ಸಾಹಿತಿಯಾಗಿ, ಅದು ನನ್ನ ವೆಕಾಬುಲರಿ ಎಷ್ಟೋ ಚೆನ್ನಾಗಿರ್ಬೋದು, ಶಬ್ದ ಸಂಪತ್ತು ಭಂಡಾರ. ಆದರೆ ಅದನ್ನು ತನ್ಮಯ ಸಂದರ್ಭದಲ್ಲಿ ಉಪಯೋಗಿಸುವಾಗ ಆ ದೇವರ ಇಚ್ಛೆ, ಅವನ ಇಚ್ಛೆ ಕೃಷ್ಣ ಎಂತೆ ಎಲ್ಲ ಓತೋಪ್ರೋತವಾಗಿ ಬರಬೇಕು ಅಲ್ವೇ? ತೇನ ವಿನ ತೃಣಮಪಿ ನ ಚಲತಿ ಮಮತೆಯ ಬಿಡು ಹೇ ಮೂಢಮನ ಅಂತಾರೆ. ಸೂರ್ಯೋದಯ ಚಂದ್ರೋದಯ ದೇವರ ದಯೆ ಕಾಣು ಅಂತ ಹೇಳ್ತಾರೆ ಕುವೆಂಪು. ಎಲ್ಲ ವಿಜ್ಞಾನ ಅಂತಾರೆ. ಈಗ ವಿಜ್ಞಾನ ವಿಜ್ಞಾನ ಅಂತೇಳಿ ಏನು ಮಾಡ್ತಾ ಇದ್ದೀವಿ? ಅಜ್ಞಾನಿಗಳಾಗ್ತಾ ಇದ್ದೀವಿ. ಎಲ್ಲ ವಿಜ್ಞಾನ ವಿಜ್ಞಾನ ಅಂತೇಳಿ ಪಾಂಡವರು 100 ಜನ ಅಲ್ಲ, ಗಾಂಧಾರಿ ಹೊಟ್ಟೆ ಉಚ್ಕೊಂಡಿದ್ದಕ್ಕೆ ಪಿಂಡಗಳು ಬಿದ್ದು ಅದು 100 ಚೂರು ಆಯಿತು. ಅದನ್ನು 100 ಮಡಕೆಗಳಲ್ಲಿ ಇಟ್ಟ. 100 ಮಡಕೆಗಳಲ್ಲಿ ಇಟ್ಟುಕೊಡ್ಲೆ 100 ಜನ ಹುಟ್ಬಿಟ್ರ ಅಂತ ಭೈರಪ್ಪನವರು ಯೋಚನೆ ಮಾಡಿದ್ರು. ನಾನು ಹಂಗೆ ಯೋಚನೆ ಮಾಡಲಿಲ್ಲ. ನನ್ನ ಸ್ವಂತಿಕೆ ಇದೆ. ಪ್ರತಿಭೆ ಸವಾಲುಗಳನ್ನು ಸ್ವೀಕರಿಸುತ್ತದೆ. ನಾನು ನಿಜವಾಗ್ಲೂ ಪ್ರತಿಭಾವಂತ ಅಂತ ಹೇಳಿಬಿಟ್ಟಿದೆ ಅದು ನನ್ನ ರಾಜ್ಯ ಮಟ್ಟದ ಸಾಹಿತಿಯಾಗಿ. ಯು ಆರ್ ಡಿಫರೆಂಟ್, ಯುವರ್ ಥಿಂಕಿಂಗ್ ಈಸ್ ಡಿಫರೆಂಟ್ ಅಂತ. ಅದ್ರ ಜೊತೆಗೆ 11 ಯೋಚನೆ ಮಾಡಲ್ಲ ನೀನು. ಎಷ್ಟೋ ಸಾರಿ ಕೋಟ್ಯಾಂತರ ಜನಗಳಿಗಿಂತ ಹೆಚ್ಚಾಗಿ ನೀನು ಯೋಚನೆ ಮಾಡ್ತೀಯ ಅಂತಲೂ ಹೇಳ್ಬಿಡುತ್ತೆ. ತರ್ಕಜ್ಞಾನದಲ್ಲೂ ನೀನು ಕೆಲಸ ಮಾಡಿದೀಯಾ, ಕಂಪ್ಯೂಟರ್ ಸ್ಟಡಿ ಮೆಟೀರಿಯಲ್ಸ್ ಬರೆದು ಅಂತ. ಯಾರೋ ನಿಮ್ಮ ಜೀವನ ಚರಿತ್ರೆ ಬರೀ ಅಂತಾರೆ ನನ್ನ ಮಿತ್ರರು, ಆಪ್ತ ಮಿತ್ರರು ಎಲ್ಲರೂ ಕೂಡ. ಬರಿತೀನೋ ಎಲ್ಲೋ, ಅದಕ್ಕೋಸ್ಕರ ಮಧ್ಯೆ ಇದನ್ನು ಹೇಳ್ತಾ ಇದ್ದೀನಿ ನೋಡಿ. ಈಗ ವಿದುರನಿಗೆ ಹೋಗಿ ಮತ್ತೆ ಕರ್ಕೊಂಡು ಬಾ ಅಂತ ಹೇಳ್ತಾನೆ ಧೃತರಾಷ್ಟ್ರ ತುಂಬ ವ್ಯಥೆಯಿಂದ. ಆದರೆ ವಿದುರ ಹೋಗಿ ನೀವು ಕರೆಯುವಾಗ ಹೇಳು, ಈಗ ಮತ್ತೆ ಜೂಜಾಟ ಇದೆ ಅಂತ. ಆದರೆ ವಿದುರ ಹೋಗಲ್ಲ. ಈಗ ಮತ್ತೆ ಜೂಜಾಟಕ್ಕೆ ಬರ್ರಿ ಅಂತ ಹೇಳಕ್ಕೆ ಹೋಗ್ತಾನೆ ವಿದುರ. ಅದಕ್ಕೋಸ್ಕರ ಪ್ರತಿಗಾಮಿ ಅಂದರೆ ಚಾರನನ್ನು ಕಳಿಸ್ತಾನೆ. ಅವರು ಹೋಗ್ಬಿಟ್ಟು, ಅಮ್ಮ ದ್ರೌಪದಿ ಮತ್ತು ಪಾಂಡವರು ಎಲ್ಲ ಕುಳಿತು ಮಾತಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಹೋಗ್ತಾನೆ. ದ್ರೌಪದಿ ಕೇಳ್ತಾಳೆ, ನನ್ನನ್ನು ಪಣಕ್ಕಿಟ್ಬಿಟ್ರಲ್ಲ ನೀವು ಅಂತ ಕೇಳ್ತಾ ಇರ್ತಾಳೆ. ಅದೇ ಚರ್ಚೆ ನಡೀತಾ ಇರುತ್ತೆ. ಆವಾಗ ಹೇಳ್ತಾನೆ, ನನ್ನ ಮನಸ್ಸಲ್ಲಿ ಇತ್ತು ಪಾಂಚಾಲಿ, ಅದಕ್ಕೆ ಇಟ್ಟೆ, ಅದು ಹೀಗಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಅವನು ಸಮಜಾಯಿಷಿ ಮಾಡ್ತಾ ಇರುವಾಗ ಈ ಪ್ರತಿಗಾಮಿ ಬಂದು, ಏನಪ್ಪ ಪ್ರತಿಗಾಮಿ ಬಂದೆಲ್ಲ ಅಂತ ಭೀಮಸೇನ ಹೇಳ್ತಾನೆ. ಈಗ ನಿಮ್ಮ ಮೇಲೆ ಜಿದ್ದಿನಿಂದ ದುರ್ಯೋಧನನ ತುಂಬ ಪೀಡಿಸಿದ ಮೇಲೆ ಧೃತರಾಷ್ಟ್ರ ದೊಡ್ಡದೊಂದು ಸ್ವಭಾವವನ್ನೇ ಮಾಡಿದ್ದಾನೆ. 100 ಕಂಬಗಳು 3 ಗೋಪುರಗಳಿರುವ ಸಭಾಭವನ, ಅದರ ಉದ್ಘಾಟನೆ ಇದೆ. ಮಹಾರಾಜ ಧೃತರಾಷ್ಟ್ರ ಅವರು ಈಗ ಜೂಜಿದೆ, ಈ ಸಭಾಭವನ ಉದ್ಘಾಟನೆ ಆದ ಕೂಡಲೇ ಅಂತ ಹೇಳಿಯೇ ನಿಮ್ಮನ್ನು ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ. ಮತ್ತೆ
ಆ ಶುಭ ಸಮಾರಂಭದಲ್ಲಿ ಗೃಹ ಪ್ರವೇಶದ ಅರಮನೆ ಪ್ರವೇಶದಲ್ಲಿ ಈಗಲೂ ಆಡ್ತಾರೆ. ಹೌದು ಮಹಾರಾಜ. ಆದರೆ ಈ ಸರಿ ರಾಜ್ಯಕೋಶಗಳನ್ನೆಲ್ಲ ನೀವು ಇಡೋದು ಬೇಡ. ಸೋತವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಬೇಕಾಗುತ್ತೆ ಅಂತನೂ ಹೇಳಿ ಬಾ, ಹೇಳಿ ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ ಅಂತಾನೆ. ಪ್ರತಿಗಾಮಿ ಏನಣ್ಣ ಮತ್ತೋಗದ? ಹೋಗಬೇಕಾಗುತ್ತೆ ಭೀಮಸೇನ. ಅರ್ಜುನ ಹೋಗಬೇಕು. ನಕುಲ ಸಹದೇವನಿಗೆ ಭೂತ ಭವಿಷ್ಯತ್ ಕಾಲದ್ದೆಲ್ಲ ಗೊತ್ತಿರುತ್ತೆ. ಆದರೆ ಯಾರು ಮಧ್ಯೆ ಹೋಗಿ ಹೇಳಿದ್ರೆ ನಾನು ಒಪ್ಪೋದಿಲ್ಲ ಅಂತ ಹೇಳಿ ಅಂಥ ಒಂದು ದೂರದೃಷ್ಟಿ, ತಾರ್ಕಿಕ ದೃಷ್ಟಿ ಸಹದೇವನಿಗಿರ್ತದಂತೆ. ಅದೆಲ್ಲೋ ಆಗ್ಬಿಡುತ್ತೆ ನಾನು ಮಾತಾಡಿದ್ರೆ ಅಂತ ಅವನು ಮಾತಾಡ್ತಾ ಇರಲ್ಲ. ಹಾಗಾಗಿ ನೀವು ಬರಲೇಬೇಕಾಗುತ್ತೆ, ಹೋಗಬೇಕಾಗುತ್ತೆ. ಅರ್ಜುನ, ಭೀಮಸೇನ, ಸಹದೇವ ಅಂತ ಎಲ್ಲ ನಕುಲ ನಾವು ಬರಲ್ಲ ಅಂತ ಹೇಳೋಕ್ಕಾಗಲ್ಲ ಅಂತ ಹೋಗ್ತಾನೆ. ಹೋದಾಗ ಹಿಂದಿನ ದಿವಸವೇ ಅವಳು ಕೂತ್ಕೊಂಡ್ಬಿಡ್ತಾಳೆ ಬಹಿಷ್ಠೆ ಆಗಿ. ಮಾನಭಂಗ ಪ್ರಕರಣವನ್ನು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ. ಈಗ ಪಾಂಡವರು ಜೂಜಿನಲ್ಲಿ ಸೋತು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಲೇಬೇಕಾಗಿದೆ. ಹೋಗ್ಬೇಕಾದ್ರೆ ಸುಮ್ಮನೆ ಹೋಗಲ್ಲ. ಧೃತರಾಷ್ಟ್ರನನ್ನು ಜೂದಿನಲ್ಲಿ ಸೋತ ಮೇಲೆ ವನವಾಸಕ್ಕೆ ಹೋಗ್ಬೇಕೀಗ. ಪಾಂಡವರ ನಡೆ ನುಡಿಗಳು ಎಷ್ಟು ಚೆನ್ನಾಗಿದ್ವು ಎನ್ನುವುದನ್ನು ಮಹಾಭಾರತ ಹೇಳ್ತದೆ. ಅದನ್ನು ಅದು ಹಳಗನ್ನಡದಲ್ಲಿದೆ. ನಾನು ಆಧುನಿಕ ಕನ್ನಡ ಪರಿಭಾಷೆಯಲ್ಲಿ ಬರೆದಿದ್ದೇನೆ. ದೊಡ್ಡಪ್ಪ ಧೃತರಾಷ್ಟ್ರನನ್ನು ಕಂಡುಬಿಟ್ಟೇ ಹೋಗ್ತಾರೆ ಅವರು. ನಮಗೆ ಧೃತರಾಷ್ಟ್ರ ಗಾಂಧಾರಿಯನ್ನು ಅವರಿಗೆ ನಮಸ್ಕಾರ ಮಾಡಿ ಹೋಗ್ತಾರೆ. ಸೋತ ಮೇಲೆ, ದೊಡ್ಡಪ್ಪ ನಾವು 13 ವರ್ಷಗಳ ಕಾಲವನ್ನು ಯಶಸ್ವಿಯಾಗಿ ಪೂರೈಸಿ ಬರಲು ನಿಮ್ಮ ಆಶೀರ್ವಾದದ ನೆರಳಿರಲಿ ಸಾಕು ನಮಗೆ ಎಂದು 5 ಕೈ ಮುಗಿದಿದ್ದಾರೆ. ಅಂದ ಧೃತರಾಷ್ಟ್ರನ ಕಣ್ಣುಗಳು ಕಮ್ಮನಿ ತುಂಬಿವೆ. ಪಾಂಡವರು ಅರಮನೆಯಿಂದ ಹೊರಬಂದಾಗ ವಿದುರ ಹೇಳುತ್ತಾನೆ, ಯುಧಿಷ್ಠಿರ, ನೀವು ಆಟಕ್ಕೆ ಕೂರುವ ಮುಂಚೆಯೇ ನಾನು ಊಟ ಮಾಡಲು ಹೇಳಬೇಕಿತ್ತು. ಈಗ ಹೇಗೆ ಹೇಳಲಿ? ಆರ್ದ್ರ ಸ್ವರದಲ್ಲಿಂದಿದ್ದಾನೆ. ಚಿಕ್ಕಪ್ಪ, ನಿಮ್ಮ ಆಶೀರ್ವಾದವು ಈಗ ಊಟ ಮಾಡ್ಕೊಂಡು ಹೋಗಿ ಅಂತ ಹೆಂಗೆ ಹೇಳೋದು? ಆಟಕ್ಕೆ ಕೂರ ಮುಂಚೆನೇ ಊಟ ಮಾಡ್ತೇ ಕೂರಬೇಕಾಗಿತ್ತು. ವಿದುರ ತುಂಬ ನೊಂದುಕೊಂಡೆ ಹೇಳ್ತಾನೆ. ಚಿಕ್ಕಪ್ಪ, ಅವನನ್ನು ಚಿಕ್ಕಪ್ಪ ಅಂತಲೇ ಕರಿತಿರ್ತಾರೆ ಅವರು, ವಿದುರ ಅಂತ ಕರೆಯಲ್ಲ. ನಿಮ್ಮ ಆಶೀರ್ವಾದವು ಸದಾ ನಮ್ಮೊಂದಿಗಿರುವಾಗ ನಾವೆಲ್ಲೇ ಇರಲಿ, ಹೇಗೇ ಇರಲಿ, ನಾವು ನಂಬಿದ ದೈವವೇ ನಮ್ಮನ್ನು ಕೈ ಹಿಡಿದು ನಡೆಸುತ್ತೆ. ನಮ್ಮ ಧರ್ಮವೇ
ಕಾಯುತ್ತದೆ. ಧರ್ಮರಾಜ, ನಿಮ್ಮ ತಾಯಿ ಕುಂತಿಯು ವೃದ್ಧೆ. ನೀವು ಬರುವ ತನಕ ಅವಳು ನಮ್ಮ ಮನೆಯಲ್ಲಿರಲಿ ಬಿಡು. ವಿದುರ ಕರುಣಾರ್ಥನಾಗಿ ಕುಂತಿಯತ್ತ ನೋಡಿ ಹೇಳಲು ಪಾಂಡವರು ಸಮ್ಮತಿಸಿದ್ದಾರೆ. ಕುಂತಿಯನ್ನು ವಿದುರನ ಮನೆಯಲ್ಲಿ ಇರು ಎಂದು ಕುಂತಿಯನ್ನು ಒಪ್ಪಿಸಿ ದ್ರೌಪದಿ 13 ವರ್ಷಗಳೇ ಕಾಡು ಮೇಡಿನಲ್ಲಿ ಹೇಗಿರುವಳೋ ಕಾಣೆನು ಎಂದಾಗ ಕುಂತಿಯು ಕೂಡ, ಅಮ್ಮ, ನಮ್ಮ ಪಾಂಚಾಲಿ ಸಾಮಾನ್ಯರಳಲ್ಲ, ಅಗ್ನಿಜೆ. ಅವಳು ನಮ್ಮೊಂದಿಗಿದ್ದರೆ ನಮ್ಮ ಹೊಟ್ಟೆ ತುಂಬುತ್ತದೆ. ಭೀಮಸೇನನೆಂದಾಗ ದ್ರೌಪದಿಯು ಹೊಗಳಿಕೆ ಬೇಡ ರಾಯರೇ. ಪಂಚಭೂತ ತತ್ವವೇದಿ ಪ್ರಕೃತಿಯು ಪಾಂಡವರು ಪಂಚಭೂತ ತತ್ವವೇದಿಗಳು. ಸಾತ್ವಿಕ ಕೋಪದಿಂದ ದಿಗ್ಗನೆದ್ದರೆ ಪ್ರಕೃತಿಯು ಕೂಡ ಪಂಚಭೂತ ತತ್ವ ಪ್ರಕೃತಿಯಲ್ಲಿದೆ. ಮಹಾಪುರಗಳು ಭೂಕಂಪಗಳು ಆಗುತ್ತವೆ. ಅದು ದಿಗ್ಗನೆದ್ದರೆ ನೀವು 5 ಸತ್ವಶಾಲಿಗಳೇ, ನೀವು ಪಂಚಭೂತ ತತ್ವವೇದಿಗಳೇ. ಧರ್ಮರಾಜ ಆಕಾಶ, ಅರ್ಜುನ ಅಗ್ನಿ, ಭೀಮ ವಾಯು, ನಕುಲ ಸಹದೇವರು ಅಶ್ವಿನಿ ದೇವತೆಗಳು. ಪ್ರಕೃತಿಯಲ್ಲಿ ಪಂಚಭೂತಗಳಿವೆ. ಆ ಪಂಚಭೂತಗಳನ್ನು ಪ್ರತಿನಿಧಿಸುವವರು ಪಾಂಡವರು. ಅಜ್ಞಾತವಾಸ ಮುಗಿಸಿ ಬಂದರೂ ದುರ್ಯೋಧನ ನಮಗೆ ಅರ್ಧ ರಾಜ್ಯ ಕೊಡುವೆನೆಂಬ ನಂಬಿಕೆ ಇಲ್ಲ. ನಾವು ಕ್ಷತ್ರಿಯರಾಗಿ ಹೇಡಿಗಳಂತೆ ಕಾಡಿನಲ್ಲಿ ಜೀವಿಸುವುದು ಹೇಗೆಂದೇ ಬೇಸರದಿಂದ ಹೇಳಿದ್ದಾನೆ. ವಿದುರನು, ಭೀಮಸೇನ, ಸಮಾಧಾನ ತಂದುಕೋ. ಸೋತು ಗೆಲ್ಲುವುದರಲ್ಲೂ ಸ್ವರ್ಗ ಸದೃಶವಾದ ಸಂತೋಷ ಕಾಣುವಿರಿ. ಮುಂದೆ ದುರ್ಯೋಧನನಿಂದಲೇ ಯುದ್ಧ ನಡೆಯುವುದಿದ್ದರೆ ನಡೆಯಲಿ. ಆಗಲೂ ಅನೇಕ ರಾಜರು, ಸೈನಿಕರು, ನೀವು ಧರ್ಮನಿರತರೆಂದೇ ನಿಮ್ಮನ್ನು ಬೆಂಬಲಿಸುತ್ತಾರೆ. ದೇಶದ ಸಮಸ್ತ ಜನತೆಗೆ ತಿಳಿಯುತ್ತೆ ಎಂದೇ ಸಂತೈಸಿದ್ದಾರೆ. ಕಡೆಗೆ ಪಾಂಡವರು ಕೌರವರಿಂದ ದೂರವಾಗಿರಲೆಂದೇ ಕಾಡಿಗೆ ಹೊರಟವರು ಹಸ್ತಿನಾಪುರದ ರಾಜಬೀದಿಗಿಳಿದಾಗ ಧೃತರಾಷ್ಟ್ರನು ಗದ್ಗದಿತ ದನಿಯಲ್ಲಿ, ಹೋಗುವಿದರ ಪಾಂಡವರನ್ನು ಹಿಂದಕ್ಕೆ ಕರೆದುತ್ತಾ ಎನ್ನಬೇಕೆ ಅಂದನ. ಅವನ ಇಬ್ಬಂದಿತನ ಕಂಡು, ಅದೇ ಚಿತ್ತಬುದ್ಧಿ ಇದ್ದಾಗ ಚಿಂತನಶೀಲ, ಎಂಥ ಕೆಲಸ ಆಗೋಯ್ತಲ್ಲ. ಪಿತ್ತ ಬುದ್ಧಿ ಇದ್ದಾಗ ಪುತ್ರಮೇವ, ಈಗ ಚಿತ್ತಬುದ್ಧಿ. ಹೋಗುವುದಿರ ಪಾಂಡವರನ್ನು ಹಿಂದಕ್ಕೆ ಕರೆದುತ್ತಾ ಎನ್ನಬೇಕೆ ಅಂದನವನ ಇಬ್ಬಂದಿತನ ಕಂಡು ಅಪಾದ ಮಸ್ತಕ ನಿಟ್ಟಿಸಿದ ವಿದುರ ಶುಷ್ಕನಗೆ ಬೀರಿದ್ದಾನೆ. ಇಂದ್ರಪ್ರಸ್ಥದಿಂದ ಹಸ್ತಿನಾಪುರಕ್ಕೆ ರಥಗಳಲ್ಲಿ ಬಂದ ಪಾಂಡವರು ಈಗ ಕಾಡಿಗೆ ನಡೆದು ಹೋಗುವುದನ್ನು ರಾಜಬೀದಿಯ ಇಕ್ಕೆಲಗಳಲ್ಲಿ ಸಹಸ್ರಾರು ಜನರು ನೋಡುತ್ತಾ ನಿಂತು ದುಃಖ ತಪ್ತವರಾಗಿದ್ದಾರೆ. ಪಾಂಡವರು ಬೇಡವೆಂದರೂ ಅವರನ್ನು ಹಿಂಬಾಲಿಸಿದ್ದಾರೆ. Mm-hmm.